ಗುಡಿಸಲು ಮುಕ್ತ ಸಮಾಜಕ್ಕೆ ಶಾಸಕ ಜಯಚಂದ್ರ ಪಣ. ತಾಲೂಕಿನ 40 ಕುಟುಂಬಗಳಿಗೆ ನಿವೇಶನ ನೀಡುವುದಾಗಿ ಘೋಷಣೆ. ಗುಡಿಸಲು ಮುಕ್ತ ಸಮಾಜ ನಿರ್ಮಾಣದ ಕನಸನ್ನ ನನಸು ಮಾಡಲು ಶಾಸಕ ಟಿಬಿ ಜಯಚಂದ್ರ ಅವರು ಮುಂದಾಗಿದ್ದು, ಅದಕ್ಕಾಗಿ ಕೆಲ ದೃಢ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಹೌದು, ಶಿರಾನಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಟಿಬಿ ಜಯಚಂದ್ರ ಅವರು ನಿವೇಶನ ಹಂಚಿಕೆ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದು, ಹಲವು ವಿಚಾರಗಳನ್ನ ಚರ್ಚೆ ನಡೆಸಿದ್ರು. ಅಲ್ಲದೆ ಗುಡಿಸಲು ಮುಕ್ತ ಸಮಾಜಕ್ಕಾಗಿ ಕೆಲ ಅಗತ್ಯ ಕ್ರಮಗಳನ್ನ ಶಾಸಕರು ಕೈಗೊಂಡ್ರು. ಇನ್ನು ನಿವೇಶನ ಹಂಚಿಕೆ ವಿಚಾರವಾಗಿ ಸಭೆ ನಡೆಸಿದ ಬಳಿಕ ಮಾತನಾಡಿದ ಶಾಸಕ ಜಯಚಂದ್ರ, ಶಿರಾ ತಾಲೂಕಿನ ಸೂರೇಕುಂಟೆ ಗ್ರಾಮದ ಸಮೀಪವಿರುವ ಸುಮಾರು 40 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡುವುದಾಗಿ ಭರವಸೆ ನೀಡಿದರು. ಗುಡಿಸಲು ಮುಕ್ತ ಸಮಾಜದ ನಿರ್ಮಾಣದ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಸೂರೇಕುಂಟೆ ಗ್ರಾಮದ ಆಸುಪಾಸು ಸುಮಾರು ಅಲೆಮಾರಿ ಜನಾಂಗದವರು ವಾಸ ಮಾಡಿಕೊಂಡಿದ್ದು, ಅವರಿಗೆ ನಿವೇಶನದ ಜೊತೆಗೆ ಸದರಿ ಗ್ರಾಮದಲ್ಲಿ ನಿವೇಶನ ಇಲ್ಲದನ್ನ ಗುರುತಿಸಿ ಸುಮಾರು 600 ನಿವೇಶನ ನೀಡುವ ಉದ್ದೇಶ ಇದೆ ಎಂದಿದ್ದಾರೆ. ಎಲ್ಲ ರೀತಿಯಲ್ಲೂ ಅರ್ಜಿ ಎಲ್ಲ ತಗೊಂಡು ಎಲ್ಲ ಬಂದಿದೆ. ಈಗ ನಾನು ಇದನ್ನು ನಿಮ್ಮ ಎದುರಿಗೆ ಮಾತಾಡಿದ್ದೀನಿ. ಇವರು ತಹಸೀಲ್ದಾರರು, ಇವರು ಎಕ್ಸಿಕ್ಯೂಟಿವ್ ಆಫೀಸರು, ಇವರು ಕಮಿಷನರು ಎಲ್ಲರೂ ಇಲ್ಲೇ ಅಧಿಕಾರಿಗಳಿದ್ದಾರೆ. ಅವರು ಇನ್ನೊಂದು ವಾರ 15 ದಿವಸ ನಿಮ್ಮ ಇವರು ನಿಮಗೆ ಪಂಚಾಯತಿ ಇಲ್ಲದೆ ಇರೋದ್ರಿಂದ ಅಡ್ಮಿನಿಸ್ಟ್ರೇಟರ್ಸ್ ರೆಸೊಲ್ಯೂಷನ್ ಮಾಡಿಸ್ತಾರೆ. ಇನ್ನೊಂದು 10-15 ದಿವಸ ಎಲ್ಲ ರೆಡಿ ಮಾಡಿಸಿ ಕಳಿಸಿ ಗೌರ್ಮೆಂಟ್. ಫಸ್ಟ್ ಪ್ರಪೋಸಲ್ಲು let us get the government approval for the allotment of site. ಆಮೇಲೆ ಇದರಲ್ಲಿ ಅದು ಇನ್ ದಿ ಮೀನ್ ವೈಲ್ ಇದರಲ್ಲಿ ಅರ್ಹರು ಯಾರು ಅನರ್ಹರು ಯಾರು ಅನ್ನೋದು ವೆರಿಫಿಕೇಶನ್ ಮಾಡಿ. 40 ಎಕರೆ ಕೊಡ್ತಾರೆ, ಅದ್ರಾಗೆ ಏನು ತೊಂದರೆ ಇಲ್ಲ. 40 ಎಕರೆ ಕೊಡಬೇಕಾದಾಗ ನೀವು ಯಾರು ನಿಮ್ಮಲ್ಲಿ ಬಡವರಿದ್ದೀರಿ, ನನಗೆ ಗೊತ್ತು ಕಷ್ಟ ಇರು ಅಂತೇಳಿ. ಯಾಕಂದರೆ ನೀವು ಬಡವರಾಗಿ ಒಂದು ಸೈಟ್ ತಗೊಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಿರಾ ಬೆಳೀತಾ ಇದೆ. ಸೊ ಹಾಗಾಗಿ ನಿಮ್ಮಲ್ಲಿ ಯಾರೋ ಮದುವಾಗಿರುತ್ತಾನೆ, ವಯಸ್ಸಾಗಿರ್ತದೆ, ಅಂಥವ್ರನ್ನು ಒಂದು ಸಪ್ರೇಟ್ ಕುಟುಂಬ ಅಂತಲೇ ತೀರ್ಮಾನ ಮಾಡ್ಬೇಕಾಗುತ್ತೆ. ಅವ್ರಿಗೂ ಮಾಡಿ ಪಟ್ಟಿ ಮಾಡಿಕೊಡ್ಲಿ. ಈಗ ಅದೇ ಥರ ಮಾಡಿದ್ರಲ್ಲ, ಇನ್ನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವಿನಯ್ ಅವರ ಮುಖಂಡತ್ವದಲ್ಲಿ ಅರ್ಹ ಫಲಾನುಭವಿಗಳನ್ನ ಗುರುತಿಸಲು ಮತ್ತು ಒಂದು ಕುಟುಂಬದಲ್ಲಿ ಹಲವಾರು ಮಂದಿ ನಿವೇಶನ ರೈತರಿಗೆ ನಿವೇಶನ ನೀಡುವಂತೆ ಮನವಿಯನ್ನ ಮಾಡಿದ್ರು. ಇನ್ನು ಈ ವೇಳೆ ತಹಸೀಲ್ದಾರ್ ಆನಂದ್ ಕುಮಾರ್, ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಿಆರ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.